ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಡೊಮೆಸ್ಟಿಕ್ ಸಿಲಿಂಡರ್ಗಳು ಬುಕ್ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಜನ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಆದರೆ ಕಾನ್ಸ್ಟೇಬಲ್ ಒಬ್ಬರು ಬಯೋಗ್ಯಾಸ್ ಅನ್ನ ಉತ್ಪಾದನೆ ಮಾಡುವ ಮೂಲಕ ತಮ್ಮ ಇಡೀ ಮನೆಗೆ ಬಯೋಗ್ಯಾಸ್ ಮೂಲಕ ಒಂದು ಅಡುಗೆ ಮಾಡುವಂಥ ಪದ್ಧತಿಯನ್ನು ಕಂಡುಕೊಂಡಿದ್ದಾರೆ. ಸದ್ಯ ಏನು ಗ್ಯಾಸ್ ಸಮಸ್ಯೆ ಸಿಲಿಂಡರ್ಗಳ ಸಮಸ್ಯೆ ಎದುರಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾರ್ವಜನಿಕರು ಈ ಬಯೋಗ್ಯಾಸ್ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಸದ್ಯ ಕಾನ್ಸ್ಟೇಬಲ್ ವಿನೋದ್ ಅವರ ಮನೆಗೆ ಬಂದು ಈ ಪ್ರಾಜೆಕ್ಟ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಈ ಬಯೋಗ್ಯಾಸ್ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ತಾವು ನೋಡ್ಬೋದು. ದೃಶ್ಯದಲ್ಲಿ ಏನು ತಾವು ನೋಡ್ತಾ ಇದ್ದೀರಿ, ಇದು ನೋಡಿದ್ರೆ ಎಲ್ಲೊಂದು ಕಡೆ ನಮಗೆ ಡೊಮೆಸ್ಟಿಕ್ ಸಿಲಿಂಡರ್ ಮೂಲಕವೇ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅಂತ ಅನ್ಸುತ್ತೆ. ಆದರೆ ಆ್ಯಕ್ಚುಲಿ ಇದು ರನ್ ಆಗ್ತಾ ಇರುವಂಥದ್ದು ಬಯೋಗ್ಯಾಸ್ ಮೂಲಕ ರನ್ ಆಗ್ತಾ ಇದೆ. ಕಳೆದ 2 ವರ್ಷದಿಂದ ಕಾನ್ಸ್ಟೇಬಲ್ ವಿನೋದ್ ಅವರು ಇದೇ ಪದ್ಧತಿ ಮೂಲಕವೇ ಮನೆಯಲ್ಲಿ ಅಡುಗೆ ಮಾಡುವಂತಹ ಪದ್ಧತಿಯನ್ನು ಅಳವಡಿಸ್ಕೊಂಡಿರುವಂಥದ್ದು. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಟೀ ಕೂಡ ಕುದಿತಾ ಇರುವಂಥದ್ದನ್ನು ಕೂಡ ನೋಡ್ಬೋದು. ಎಷ್ಟು ಫೋರ್ಸಲ್ಲಿ ಕುದಿತಾ ಇದೆ ಅಂದರೆ ಎಲ್ಲೊಂದು ಕಡೆ ಡೊಮೆಸ್ಟಿಕ್ ಸಿಲಿಂಡರ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ಒಂದು ಮಾದರಿಯಲ್ಲಿ ಅದೇ ಒತ್ತಡದಲ್ಲಿನೇ ಇದು ಕೂಡ ರನ್ ಆಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಬರೀ ಟೀ ಮಾತ್ರ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸಾಕಷ್ಟು ಅಡುಗೆಯನ್ನು ಈ ಕಾನ್ಸ್ಟೇಬಲ್ ವಿನೋದ್ ಏನಿದ್ದಾರೆ ಅವ್ರ ಮನೆಯಲ್ಲಿ ಮಾಡಿರುವಂಥ ದೃಶ್ಯದಲ್ಲಿ ತಾವು ಅದನ್ನು ಕೂಡ ನೋಡ್ಬೋದು. ರೈಸನ್ನು ಕೂಡ ಇದೇ ಬಯೋಗ್ಯಾಸ್ ಮೂಲಕ ಮಾಡಿದ್ದಾರೆ. ಜೊತೆಗೆ ಪಲ್ಯ ಸಾಂಬಾರು ಆಗಿರ್ಬೋದು, ಪ್ರತಿನಿತ್ಯನ ಬೇರೆ ಯಾವೆಲ್ಲ ಐಟಮ್ಗಳನ್ನು ಮಾಡ್ತೀವಿ ಎಲ್ಲವನ್ನು ಕೂಡ ಈ ಬಯೋಗ್ಯಾಸ್ ಮೂಲಕ ಮಾಡ್ಬೋದು. ಆ ಪ್ರಾಜೆಕ್ಟನ್ನು ನೋಡಲಿಕ್ಕೆ ಸದ್ಯ ಸಾಕಷ್ಟು ಜನ ಸಾರ್ವಜನಿಕರು ವಿನೋದ್ ಅವರ ಮನೆಗೆ ಬರ್ತಾ ಇದ್ದಾರೆ. ಅಧ್ಯಯನ ಮಾಡಲಿಕ್ಕೆ ಬಂದಂಥವ್ರು ಯಾವ ರೀತಿ ಆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಬಯೋಗ್ಯಾಸ್ ಪದ್ಧತಿ ಬಗ್ಗೆ ಅಧ್ಯಯನ ಮತ್ತು ಅದರ ಬಗ್ಗೆ ಮಾಹಿತಿ ತಿಳಿಯಲಿಕ್ಕೆ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಕಾನ್ಸ್ಟೇಬಲ್ ವಿನೋದ್ ಅವರ ಮನೆಗೆ ಬಂದಿರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಸಾಕಷ್ಟು ಜನ ಏನು ಕಳೆದ ಕೆಲ ದಿನಗಳಿಂದ ಗ್ಯಾಸ್ ಸಮಸ್ಯೆ ಉಂಟಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಎಲ್ಲೊಂದು ಕಡೆ ಸ್ವಂತ ಮನೆ ಇದ್ದಂಥವ್ರು ಎಲ್ಲೊಂದು ಕಡೆ ಕಾನ್ಸ್ಟೇಬಲ್ ವಿನೋದ್ ಅವರ ಮನೆಗೆ ಬಂದು ಈ ಪದ್ಧತಿ ಯಾವ ರೀತಿ ರನ್ ಆಗುತ್ತೆ, ಯಾವ ರೀತಿ ಇದನ್ನು ಅಳವಡಿಕೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅವ್ರ ಮನೆಗೆ ಬಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ಬೋದು. ವಿನೋದ್ ಅವರು ಕೂಡ ದೃಶ್ಯದಲ್ಲಿ ಏನು ಕಾಣ್ತಿದ್ದೀರಿ, ಇವರೇ ಕಾನ್ಸ್ಟೇಬಲ್ ವಿನೋದ್. ಕಳೆದ 2 ವರ್ಷದಿಂದ ತಮ್ಮ ಮನೆಯಲ್ಲಿ ಈ ಒಂದು ಬಯೋಗ್ಯಾಸ್ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಳ್ಳೋ ಮೂಲಕ ಈ ಒಂದು ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗಿದೆ ಅನ್ನುವಂಥದ್ರ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇರುವಂಥದ್ದು. ಕೇವಲ ಈ ಒಂದು ಏನು ಸಿಂಟ್ಯಾಕ್ಸ್ ಇದೆ 1000 ಲೀಟರ್ ಸಿಂಟ್ಯಾಕ್ಸ್, ಇದು ಎಲ್ಲೋ ಒಂದು ಕಡೆ ಅತಿ ಕಡಿಮೆ ಬೆಲೆಯಲ್ಲಿ, ಅಂದರೆ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗೋದಿಲ್ಲ. ಕೇವಲ 10,000 ರಿಂದ 15,000 ವೆಚ್ಚದಲ್ಲಿ ಈ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಿರುವಂಥದ್ದು. ಪೈಪ್ಗಳು ಬೇಕಾಗ್ತವೆ. ಮತ್ತು ಮತ್ತೊಂದು ಬದಿಯಲ್ಲಿ ನಾವು ನೋಡ್ಬೋದು ಅಡಾಪ್ಟರ್ ಕೂಡ ಅಲ್ಲಿ ಇರುವಂಥದ್ದು. ಆನ್ ಆಫ್ ಕೂಡ ಇವರೇ ಮಾಡ್ಬೋದು. ಅಂದರೆ ಇನ್ ಕೇಸ್ ಅವರಿಗೆ ಅವಶ್ಯಕತೆ ಇದ್ದರೆ ಆನ್ ಮಾಡ್ಬೋದು, ಇಲ್ಲ ಆಫ್ ಮಾಡ್ಬೋದು. ಯಾವ ರೀತಿ ನಾವು ಡೊಮೆಸ್ಟಿಕ್ ಸಿಲಿಂಡರ್ನ ಬಳಕೆ ಮಾಡ್ತೀವಿ ಅದೇ ಮಾದರಿಯಲ್ಲಿ ಇದನ್ನು ನಾವು ಬಳಕೆ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಕಡೆ ತಕ್ಷಣವೇ ನಮಗೆ ಸಿಲಿಂಡರ್ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸ್ವಂತ ಮನೆ ಇದ್ದಂಥವರು ಮತ್ತು ಗ್ರಾಮೀಣ ಭಾಗದ ಜನ ಈ ರೀತಿಯ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡ್ರೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತೇಳಿ ಕಾನ್ಸ್ಟೇಬಲ್ ವಿನೋದ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ತಾವು ನೋಡ್ತಾ ಇದ್ರಿ ಎಲ್ಲೊಂದು ಕಡೆ ಯುದ್ಧದ ಪರಿಸ್ಥಿತಿ ಇರುವಂಥ ಕಾರಣಕ್ಕೆ ಗ್ಯಾಸ್ ಸಮಸ್ಯೆ, ಸಿಲಿಂಡರ್ ಸಮಸ್ಯೆ ಸಾಕಷ್ಟು ಆಗ್ತಾ ಇದೆ. ನೀವು ನೋಡಿದ್ರೆ ಬಯೋಗ್ಯಾಸ್ ಪದ್ಧತಿ ಮೂಲಕ ಎಲ್ಲೊಂದು ಕಡೆ ಒಳ್ಳೆ ಪ್ರಾಜೆಕ್ಟ್ ಮಾಡಿದಿರಿ. ಯಾವ ರೀತಿ ಜನರಿಗೆ ಅನುಕೂಲ ಆಗುತ್ತೆ ಇಂಥ ಸಂದರ್ಭಗಳಲ್ಲಿ ಅಥವಾ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಇದು ಅಂತ? ಸರ್, ಇದು ಬಯೋಗ್ಯಾಸ್ ಅನ್ಸೋದು ನಾನು ಮಾಡಿ ಇವಾಗ 2 ವರ್ಷ ಆಯ್ತು ಸರ್. ಇವಾಗ ಚೆನ್ನಾಗಿ ನಮಗೇನೆಂದರೆ ಡೈಲಿ ಬೆಳಿಗ್ಗೆ 1 ತಾಸು ಮತ್ತು ನೈಟ್ 1 ತಾಸು ಬರುತ್ತೆ ಸರ್. ಇದರಲ್ಲಿ ಎಲ್ಲ ಮಾಡ್ಬೋದು, ತರಕಾರಿ, ರೈಸು, ಸಾಂಬಾರು ಮತ್ತು ಟೀ ಎಲ್ಲ ಮಾಡ್ಬೋದು ಸರ್. ಇವಾಗ ನಮಗೆ ಯಾವುದೇ ರೀತಿ ಗ್ಯಾಸಿನ ಕೊರತೆ ನಮಗಿಲ್ಲ ಸರ್ ಸದ್ಯ. ಯಾಕೆ ಯಾವುದೇ ಯುದ್ಧ ಸಂದರ್ಭ ಆಗಲಿ ನಮ್ಮ ಸ್ವಯಂ ಪದ್ಧತಿಯಿಂದ ದಿನ ನಾವು ಅಡುಗೆಗೆ ಉಪಯೋಗಿಸುವಂಥ ಉಳಿದಂಥ ಪದಾರ್ಥಗಳು, ಮುಸರಿ, ಅವು ಮತ್ತು ಕೊಳೆತ ಟಮಾಟಿ ಏನಿದೆ ಎಲ್ಲ ತಂದು ಇದರ ಡೈಲಿ ಸ್ಟೋರೇಜ್ ಮಾಡ್ತೇವೆ ಸರ್. ಇದರಿಂದ ಬಂದಂತಹ ವೇಸ್ಟೇಜನ್ನು ಇದನ್ನು ತೊಗೊಂಡ್ಕೊಂಡು ಎಲ್ಲ ಗಿಡಗಳಿಗೆ ಹಾಕಿ ಗಿಡಗಳಿಂದ ಸ್ವತ್ತುಗಳು ಬರ್ತವೆ ಸರ್. ಇಲ್ಲಿ ಬೇಕಾದ್ರೆ ಹಣ್ಣು, ಸಪೋಟ ಹಣ್ಣು ಗಿಡ ಮತ್ತು ಎಲ್ಲ ಬದನೆಕಾಯಿ ಎಲ್ಲ ತರಕಾರಿ ಬೆಳೆಸಿದೆ ಸರ್. ಅದಕ್ಕೆ ಎಷ್ಟು ಖರ್ಚು ಬೇಕಾಗುತ್ತೆ? ಎಲ್ಲೊಂದು ಕಡೆ ಒಂದು ಪ್ರಾಜೆಕ್ಟ್ ಅಂದ ತಕ್ಷಣ ಎಲ್ಲೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಜನರ ಒಂದು ಮನಸ್ಥಿತಿ ಇರುತ್ತೆ. ಈಗ ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ? ಸರ್, ಇದಕ್ಕೆ ಬಂದಿದ್ದು ಇವಾಗ ಟೋಟಲ್ 10,500 ಸರ್. 10,500 ಅಂದರೆ ಇಲ್ಲಿ ಲೇಬರ್ ಕೂಲಿ ಬಂತು ಮತ್ತು ಇದರ ಮೆಟೀರಿಯಲ್ಸ್ ಬಂತು. ಇದರಲ್ಲಿ ನಮ್ಮ 1000 ಲೀಟರ್ ಇದು ಟೋಟಲ್ ಎಲ್ಲ ಕೂಡಿಸಿ ಒಂದು 10,500 ರೂಪಾಯಿ ಎಷ್ಟು ಬಂತು ಸರ್. ಇದು ಲೈಫ್ ಲಾಂಗ್ ಮಿನಿಮಮ್ 25 ರಿಂದ 30 ವರ್ಷ ತನಕ ಇರ್ಬೋದು ಬರುತ್ತೆ ಸರ್. ಇದಕ್ಕೆ ಅತಿ ಹೆಚ್ಚು ಬಿಸಿಲು ಇದ್ದರೆ ನಮ್ಮ ರಾಯಚೂರು ಪ್ರದೇಶದಲ್ಲಿ ಜಾಸ್ತಿ ಬಿಸಿಲು ಇರೋ ಸರ್. ಇಲ್ಲಿ ಇನ್ನಷ್ಟು ನಮಗೆ ಬೇಸಿಗೆ ಸಂದರ್ಭದಲ್ಲಿ 3 ತಾಸು ಬರುತ್ತೆ ಸರ್. ಇವಾಗ ಮಳೆಗಾಲ ಚಳಿಗಾಲದಲ್ಲಿ 1.5 ರಿಂದ 2 ತಾಸು ಬರುತ್ತೆ ಸರ್. ಇವಾಗ 3 ತಾಸು ಬರ್ತದೆ ಬೇಸಿಗೆ ಸರ್. ಇನ್ನು ಇವಾಗ ಬೇಸಿಗೆ ಸ್ಟಾರ್ಟ್ ಅಲ್ಲ ಸರ್. ಇವಾಗ ಇವು ಉತ್ಪತ್ತಿ ಜಾಸ್ತಿ ಆಗಿದೆ ಸರ್. ಉತ್ಪತ್ತಿ ಜಾಸ್ತಿ ಆಗಿದೆ, ಇದ್ರ ಮೇಲೆ ಕಲ್ಲು ಇಟ್ಟಿದೆ ಸರ್. ಈ ಕಲ್ಲು ಈ ಗ್ಯಾಸನ್ನು ಯೂಸ್ ಮಾಡಿಲ್ಲ ಅಂದರೆ ಈ ಕಲ್ಲು ಫೋರ್ಸಿಗೆ ತಳಗಡೆ ಬೀಳ್ತದೆ ಸರ್. ಅದಕ್ಕೆ ಡೈಲಿ ಯೂಸ್ ಮಾಡೋಕೆ ಸರ್. ಇದನ್ನು ಬೇಕಿಲ್ಲದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವುದೇ ಹಾನಿ ಆಗಲ್ಲ, ಯಾವುದು ಬ್ಲಾಸ್ಟ್ ಆಗಲ್ಲ, ಏನೂ ಆಗಲ್ಲ ಸರ್.
ಜನರಿಗೆ ಏನು ಹೇಳ್ತೀರಿ? ಸಾಕಷ್ಟು ಜನ ತಮಗೆ ಮಾಹಿತಿ ಕೇಳ್ಕೊಳ್ಳೋಕ್ಕೂ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಏನು ಹೇಳ್ತೀರಿ ಅಂತ? ಸರ್ ಇದರಿಂದ ಇವಾಗ ನೋಡ್ರಿ, ಇವಾಗ ಯುದ್ಧದ ಪರಿಸ್ಥಿತಿಯಲ್ಲಿ ಗ್ಯಾಸ್ಗೋಸ್ಕರ ಲೈನ್ ಗಟ್ಟಲೆ ನಿಂತಿದ್ದಾರೆ ಸರ್. ಇದೇ ನಮ್ಮ ಇವಾಗ ಬೆಳಿಗ್ಗೆ ಇವ್ರು ಹೋಗಿದ್ರು, ನಾಗರಾಜ್ ಅಂತವರು. ಅವ್ರು ಹೋಗಿ 3 ತಾಸು ಆದಮೇಲೆ ಗ್ಯಾಸ್ ಸಿಲಿಂಡರ್ ತಂದಿರೋಂಥವ್ರು. ಅವ್ರು ಇಲ್ಲೇ ನಮ್ಮ ಮನೆ ಪಕ್ಕದಾಗಿರೋ ಸರ್. ಆದರೂ ಇದು ಏನಂದರೆ ಯಾವುದೇ ಸಂದರ್ಭದಲ್ಲಿ ನಮ್ಗೆ ಎನಿ ಟೈಮ್ ಬೇಕಾಗುತ್ತೆ ಸರ್. ಇದು ಚೆನ್ನಾಗಿದೆ ಸರ್. ಎಲ್ಲ ನಮ್ಮ ಸಿಟಿಗಳಲ್ಲಿ ಸಣ್ಣ ಸ್ವಲ್ಪ ಪ್ಲೇಸ್ ಇದ್ರೆ ಸಾಕು ಸರ್. ಮೇಲೆ ಮಾಳಿಗೆ ಮೇಲೆ ಮಾಡ್ಬೋದು, ಕೆಳಗೆ ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಸರ್. ಅಂದರೆ ಖರ್ಚು ಕಡಿಮೆ, ನಮ್ಗೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಸರ್ ಡೈಲಿ ಸರ್. ಹಾಂ ಸರ್. ಈಗ ಹೇಳ್ರಿ ಈಗ ಒಂದೊಂದು ಕಿಲೋಮೀಟ್ರ್ ಕ್ಯೂ ನಿಂತು ಜನ ಗ್ಯಾಸ್ ತರೋ ಪರಿಸ್ಥಿತಿ ಬಂದೈತೆ. ಇಲ್ಲಿ ನೋಡಿದ್ರೆ ಇವರು ಫ್ರೀಯಾಗಿ ಮಾಡ್ಯಾರ ಗ್ಯಾಸ್, ಏನಂತೀರಿ? ಈ ಸಾರು ಮಾಡಿದ್ದು ಭಾಳ ಉಪಯೋಗ ಇದೆ. ಒಬ್ಬರು ನೋಡಿ ಮಾಡಿದರೆ ಭಾರಿ ವರ್ಷ 12 ತಿಂಗಳಿಗೆ 12 ಸಿಲಿಂಡ್ರಿಗೆ ಇದು ಒನ್ ಟೈಮ್ ಒಂದು 10,000 15,000 ಖರ್ಚು ಮಾಡ್ಬೋದು. ಲೈಫ್ ಲಾಂಗ್ ಸಾರವರು 30 ವರ್ಷ ಬರ್ತಾವೆ ಅಂತಾರೆ. ಮತ್ತು ಒಬ್ರಿಗೊಬ್ರು ಮಾಡಿದ್ರೆ ಭಾರಿ ಉಪಯೋಗ ಅದು ಮಾಡ್ಬೋದು. ಈಗ ಏನು ಹೇಳ್ತೀರಿ? ಈಗ ನೀವು ಅಂದ್ರಿ ಈಗ ಎಮರ್ಜೆನ್ಸಿ ಟೈಮ್ನಾಗ ನೀವು 3 ತಾಸು ನಿಂತು ಬಂದ್ರಿ ಇವರು ಸಿಲಿಂಡರ್ ತರಕ್ಕೆ ಎಷ್ಟು ಕಷ್ಟಪಟ್ರಂತ. ಈಗ ಇದು ಮನ್ಯಾಗ ಇದ್ಬಿಟ್ರೆ ಹೆಂಗೆ ಯೂಸ್ ಆಗುತ್ತೆ? ಭಾರಿ ಈಜಿ ಆಗ್ತದೆ ರೀ. ದುಡ್ಡು ಉಳಿತಾವ, ನಾವು ಹೋಗೋದಕ್ಕೆ ತ್ರಾಸ ಇರೋಂಗಿಲ್ಲ. ಮನೆ ತಕ್ಕೆ ನಮ್ಮದು ನಾವು ರೆಡಿ ಮಾಡ್ಕೊಂಡಿದ್ದು ಈ ಸಾರನ್ನು ಮಾಡಿದಕ್ಕೆ ಇದು ನಾವು ಮಾಡ್ಕೊಂಡ್ರೆ ಅದನ್ನ ಲೆಕ್ಕದ ಮೇಲೆ ನಮ್ಗೆ ಭಾರಿ ಉಪಯೋಗ ಆಗ್ತದೆ, ಭಾರಿ ಉಳಿತಾಯ ಆಗ್ತೀವಿ ನಾವು. ಇದು ಇಲ್ಲಿರುವಂಥ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು, ಎಲ್ಲೊಂದು ಕಡೆ ಕಡಿಮೆ ಖರ್ಚು ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಡೋ ಅವಶ್ಯಕತೆ ಇಲ್ಲ, ನಾವು ಕೂಡ ಈ ರೀತಿ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಮಾಹಿತಿ ಪಡಿತಾ ಇದೀವಿ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.